ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ನಮ್ಮ ಹಿಂದೆ ಇದೆ ಹಬೀಬಿ ಕಮ್ ಡ್ರೈವ್ ಟಿಯಾಗೋ ಇವಿ. ಚಿಲ್ ಕಾರ್ ಅಂತ ಹೆಸರಾಗ್ಬಿಟ್ಟಿದೆ ಗುರು ಗಾಡಿ. ಸೊ ನಾನು 2-3 ದಿನದಿಂದ ಡ್ರೈವ್ ಮಾಡ್ತಾ ಇದ್ದೀನಿ. ಸಕ್ಕರಾಗಿದೆ ಗಾಡಿ ಮಾತ್ರ. ಡ್ರೈವ್ ರಿವ್ಯೂ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀರಾ ಅನ್ಕೊತೀನಿ. ಇವಾಗ ಈ ರಿವ್ಯೂ ಅಲ್ಲ, ಒಂದು ವಾಕ್ ಅರೌಂಡ್ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಲಿಟ್ರಲಿ ನಾನು ಇರೋದು ಖಾಲಿ ರೋಡ್ನಲ್ಲಿ. ಇವಾಗ ಒಂದೊಂದು ಬೈಕ್ಗಳು ಓಡಾಡೋದು ಅಷ್ಟೇ. ಎಲ್ಲ ಕಡೆ ಬ್ಲಾಕ್ ಆಗಿದೆ. ಮ್ಯಾಟರ್ ಅವ್ರು ಓಡಾಡೋದಲ್ಲ, ಮ್ಯಾಟರ್ ಈ ಗಾಡೀಲಿ ಏನಿದೆ ಅಂತ. ಸೊ ಅಪ್ಡೇಟ್ ಅಂದರೆ ಏನೆಲ್ಲ ಜನಕ್ಕೆ ಬೇಕಿತ್ತು, ಇಂಪಾರ್ಟೆಂಟ್ ಇತ್ತು, ಚೇಂಜಸ್ ಬೇಕಿತ್ತಲ್ಲ, ಅದನ್ನು ಮಾತ್ರ ಮಾಡಿದ್ದಾರೆ. ಫೇಸ್ ಲಿಫ್ಟ್ನ ಮಾಡಿಲ್ಲ. ಸೊ ಏನೆಲ್ಲ ಅಪ್ಡೇಟ್ ಇದೆ ನಾನು ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದರಲ್ಲಿರುವಂಥ ವೇರಿಯಂಟ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. XE, XT ಮತ್ತು XZ+ ಟೆಕ್ ಲಕ್ಸ್ ಅಂತ ಬರುತ್ತೆ. ಅದರಲ್ಲಿ ಮತ್ತೆ ನಿಮಗೆ MR/LR ಅಂತ ಬರುತ್ತೆ. ಏನು MR/LR ಅಂದರೆ, MR ಅಂದರೆ ಮೀಡಿಯಮ್ ರೇಂಜು, LR ಅಂದರೆ ಲಾಂಗ್ ರೇಂಜು. ಇಲ್ಲಿರೋದು ಲಾಂಗ್ ರೇಂಜ್, ಫುಲ್ಲಿ ಟಾಪ್ ಎಂಡು XZ+ ಟೆಕ್ ಲಕ್ಸ್ ಲಾಂಗ್ ರೇಂಜ್ ಅಂತ. XE ಮತ್ತು XTನಲ್ಲಿ MR ಬರುತ್ತೆ, XT ಮತ್ತು XZ+ನಲ್ಲಿ LR ಬರುತ್ತೆ. ಸೊ ಏನು ರೇಂಜ್ ಕ್ಲೈಮ್ ಮಾಡ್ತಾರೆ ಮತ್ತು ಏನು ಬ್ಯಾಟ್ರಿ ಪ್ಯಾಕ್ ಇದೆ ಇದರಲ್ಲಿ, ಅದನ್ನು ನಿಮಗೆ ಮುಂದೆ ತಿಳಿಸ್ತೀನಿ. ಸೊ ಈಗ ಡೈರೆಕ್ಟಾಗಿ ಫ್ರಂಟ್ ಫೇಶ ಹೇಗಿದೆ. ಸೊ ಆ್ಯಸ್ ಯೂಶುವಲ್ ಸೇಮ್ ಡಿಸೈನೇ, ಬಟ್ ಇಲ್ಲಿ ಗ್ರಿಲ್ ಏರಿಯಾ ಇಲ್ಲ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಸ್ಟ್ರಿಪ್ ಕೊಟ್ಬಿಟ್ಟಿದ್ದಾರೆ ದೊಡ್ಡದಾಗಿ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಟಾಟಾ ಲೋಗೋ ಇದೆ. ಆ್ಯಂಡ್ ಹಂಗೆ ಬಾಟಮಿಗೆ ಬಂದರೆ ಸ್ಲಾಟೆಡ್ ಡಿಸೈನ್ ಇದೆ. 7 ಸ್ಲಾಟ್ ಅಲ್ರಪ್ಪ, ಜಸ್ಟ್ ಸ್ಲಾಟ್ಸ್ ಕೊಟ್ಟಿದ್ದಾರೆ ಅಲ್ಲಿರೋಂಥ ರೇಡಿಯೇಟರ್ಗೆ ಗಾಳಿ ಪಾಸ್ ಆಗಲಿ ಅಂತ. ಇನ್ನು ಅದನ್ನು ಬಿಟ್ಟರೆ ನೋಡಿ, ಹೆಡ್ಲ್ಯಾಂಪ್ ಸೆಟಪಿಗೆ ಬಂದರೆ ಡಿಸೈನ್ ಚೆನ್ನಾಗಿದೆ. ಇಲ್ಲಿಂದ ಬಂದಂಥ ಈ ಕ್ರೀಸ್ಡ್ ಲೈನ್ ಏನಿದೆ ಹಾಗೆ ನೋಡಿ ಫೆಂಡರಲ್ಲಿ ಪಾಸ್ ಆಗಿ ಕೊನೆವರೆಗೂ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ LED ಹೆಡ್ಲ್ಯಾಂಪ್ಸ್ ಬರುತ್ತೆ. ಇದೇ ಮೇಜರ್ ಚೇಂಜ್ ಇದರಲ್ಲಿ. ಮುಂಚೆ ಎಲ್ಲ ಹ್ಯಾಲೋಜನ್ ಬರ್ತಿತ್ತು, ಈಗ ಈ ವೇರಿಯಂಟಲ್ಲಿ LED ಬರುತ್ತೆ. ರಿಫ್ಲೆಕ್ಟಿವ್ ಬೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಪ್ರೊಜೆಕ್ಟರ್ಸ್ ಬರೋಲ್ಲ. ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಹ್ಯಾಲೋಜನ್ ಇದೆ. ಫಾಗ್ ಲ್ಯಾಂಪ್ ಬರೋದಿಲ್ಲ, ಹೌಸಿಂಗ್ ಇದೆ. ಬೇಕು ಅಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು. ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ. ನೈಟ್ ಟೈಮ್ ಆದಾಗ, ಸಾಯಂಕಾಲ ಆದಾಗ ಮತ್ತು ಯಾವುದಾದ್ರೂ ಟನಲ್ ಥ್ರೂ ನೀವು ಹೋದಾಗ ಸೆನ್ಸ್ ಮಾಡಿ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಿರೋಂಥ ಸೆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಏಡಾಸ್ಗೆ ಇಲ್ಲೇ ಬರುತ್ತೆ ಕ್ಯಾಮ್ರಾ. ಈ ಗಾಡಿನಲ್ಲಿ ಇಲ್ಲ, ಬಟ್ ತೋರಿಸಿದೆ ಅಷ್ಟೇ. ಸೆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ. ಮಳೆ ಬೀಳ್ತಿದ್ದಾಗೆ ಸೆನ್ಸ್ ಮಾಡಿ ವೈಪರ್ಸ್ ಆಟೋಮೆಟಿಕ್ ಆನ್ ಆಗುತ್ತೆ. ಆ್ಯಂಡ್ ಸೈಡ್ ಆ್ಯಂಗಲಿಗೆ ಬಂದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ಅಲಾಯ್ ವೀಲ್ಸ್. ಅದು ಅಲಾಯ್ ವೀಲ್ಸ್ ಥರ, ಬಟ್ ಅಲಾಯ್ ವೀಲ್ಸ್ ಅಲ್ಲ, ಹೈಪರ್ ಸ್ಟೈಲ್ ವೀಲ್ಸ್ ಅಂತ ಹೇಳ್ತಾರೆ. ಒಳಗೆ ಸ್ಟೀಲ್ ರಿಮ್ ಇದೆ. ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗೋ ಥರ ಒಂದು ಡಿಸೈನ್ ಮಾಡಿ ಈ ಕ್ಯಾಪ್ನ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ರಂಟಲ್ಲಿ ಡಿಸ್ಕ್ ಮತ್ತು ರೇರ್ ಡ್ರಮ್ ಬ್ರೇಕ್ಸ್ ಬರುತ್ತೆ. ಇನ್ನು ಈ ಟೈರ್ನ ಸೈಜ್ ಬಂದು 175/65 R14 ಇದೆ. ಇದನ್ನು ರೀಡ್ ಮಾಡೋದು ಹೇಗೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಹಾಕಿದ್ದೀನಿ. ನೀವು ಇನ್ನೂ ನಮ್ಮ ಕಾಟಕ್ ಕನ್ನಡ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಮಾಡ್ಕೊಳ್ಳಿ. ಜೊತೆಗೆ ಆ ರೀಲ್ ಬೇಕು ಅಂದರೆ ಹೈಲೈಟಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ವಾರ್ವಿಯಮ್ಸ್ ನೋಡಿ ದೊಡ್ಡದಾಗಿದೆ. ಮುಂಚೆ ನೆಕ್ಸಾನಲ್ಲಿ ಬರ್ತಿತ್ತು ಈ ಥರ ಸೈಜಿಂದು. ಅದನ್ನು ಈಗ tiago.evನಲ್ಲಿ ಕೊಟ್ಟಿದ್ದಾರೆ. ಒಳ್ಳೆ ಏರಿಯಾ ಕವರ್ ಮಾಡುತ್ತೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್, ಆಟೋ ಫೋಲ್ಡ್ ಫಂಕ್ಷನ್ ಇಲ್ಲ ಅಷ್ಟೇ. ಆ್ಯಂಡ್ ಇಲ್ಲಿರುವಂಥದ್ದು ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. .ev ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೈಡ್ ಬಾಡಿ ಕ್ಲಾಡಿಂಗ್ ಅದೆಲ್ಲ ನಿಮಗೆ ಮೆಟಲಲ್ಲೇ ಬರುತ್ತೆ. ಇಲ್ಲಿ ಫೈಬರ್ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಒಂದು ಹ್ಯಾಚ್ ಬ್ಯಾಕ್. ಫೈಬರ್ ಯೂಸ್ ಮಾಡಿಬಿಟ್ಟಿದ್ರೆ ಕಂಪ್ಲೀಟಾಗಿ ಒಂದು ರಗಡ್ SUV ಥರ ಕಾಣ್ತಿತ್ತು. ಈ ಟಿಯಾಗೋನಲ್ಲೇ ನಿಮಗೆ NRG ಅಂತ ಬರುತ್ತೆ. ಸ್ವಲ್ಪ ಅದಕ್ಕೆ ಕ್ಲಾಡಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಒಂದು SUV ಲುಕ್ನ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಗಾಡಿ ಹೈಟ್ ಫೀಲ್ ಆಗುತ್ತೆ, ಜೊತೆಗೆ ಬಲ್ಕಿಯರ್ ಫೀಲ್ನ ಕೊಡುತ್ತೆ. ಈ ಗಾಡಿನಲ್ಲಿ ಆ ಥರ ಇಲ್ಲ. ಆ್ಯಂಡ್ ಡೋರ್ ಹ್ಯಾಂಡಲ್ ನೋಡಿ ಬಾಡಿ ಕಲರ್ ಜೊತೆಗೆ ಬ್ಲ್ಯಾಕ್ ಕಲರ್ ಸ್ಟಿಪ್ನ ಯೂಸ್ ಮಾಡಿದ್ದಾರೆ. ಇಲ್ಲಿರೋದು ಡ್ಯೂಯಲ್ ಟೋನ್. ಮೇಲೆ ರೂಫ್ ಬ್ಲ್ಯಾಕ್ ಇದೆ, ಇದು ಲೈಮ್ ಕಲರ್. ಆ್ಯಂಡ್ B ಪಿಲ್ಲರ್ ಬ್ಲ್ಯಾಕ್ ಔಟ್ ಆಗಿದೆ, ಜೊತೆಗೆ C ಪಿಲ್ಲರಲ್ಲೂ ಸ್ವಲ್ಪ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ. ಅದು ಸ್ಟಿಕ್ಕರ್ ಆ್ಯಕ್ಚುಲಿ, ಪೇಂಟ್ ಅಲ್ಲ. ಮತ್ತು ಈ ಗಾಡಿನಲ್ಲಿ ಚಾರ್ಜ್ ಮಾಡೋದಕ್ಕೆ ಲಿಡ್ ಬಂದು ಲೆಫ್ಟ್ ಸೈಡ್ನಲ್ಲಿ ಇದೆ. ಇದನ್ನು ಓಪನ್ ಮಾಡಿದ್ರೆ CCS2 ಪೋರ್ಟ್ ಸಿಗುತ್ತೆ. ಏನೆಲ್ಲ ಆಪ್ಷನ್ ಇದೆ ಅಂದರೆ 7.2 kW ಚಾರ್ಜರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಮನೆಯಲ್ಲಿ ಇನ್ಸ್ಟಾಲ್ ಮಾಡಿಸಿದ್ದೀರಾ ಅಂದರೆ ಅರೌಂಡ್ 3.5 ಗಂಟೆನಲ್ಲಿ ಫುಲ್ ಚಾರ್ಜ್ ಮಾಡ್ಬೋದು. ಅಂದರೆ 10 to 100% ಚಾರ್ಜ್ ಮಾಡೋದಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ. ಜೊತೆಗೆ ಇನ್ನೊಂದು 3.3 kW ಚಾರ್ಜರ್ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಸ್ಬೋದು. ಅದನ್ನು ಇನ್ಸ್ಟಾಲ್ ಮಾಡಿಸಿದ್ರೆ 8.75 ಗಂಟೆ, ಅಂದರೆ 8.7 ಗಂಟೆನಲ್ಲಿ ಈ ಗಾಡಿನ 10 to 100% ಚಾರ್ಜ್ ಮಾಡ್ಬೋದು. ಸೊ ಇಲ್ಲಿದೆ ನೋಡಿ CCS2 ಪೋರ್ಟು. ಆ್ಯಂಡ್ ಇದ್ರ ಜೊತೆ ಒಂದು ಪೋರ್ಟಬಲ್ ಚಾರ್ಜರ್ ಬರುತ್ತೆ. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನೀವು ನೋಡೇ ಇರ್ತೀರಾ, ಒಂದು ಪೋರ್ಟಬಲ್ ಚಾರ್ಜರ್ ಇರುತ್ತೆ. ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 15 ಆ್ಯಂಪ್ ಅಥವಾ 32 ಆ್ಯಂಪ್ 20 ಆ್ಯಂಪ್ ಸಾಕೆಟಲ್ಲಿ 8.7 ಗಂಟೆನಲ್ಲಿ ಈ ಗಾಡಿನ ಫುಲ್ ಚಾರ್ಜ್ ಮಾಡ್ಬೋದು 10 to 100%. ಸೊ ಅಂದರೆ ನೈಟ್ ನೀವೇನಾದರೂ ಚಾರ್ಜ್ ಹಾಕಿದ್ದೀರಾ ಮನೇಲಿ ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ಫುಲ್ ಚಾರ್ಜ್ ಆಗಿರುತ್ತೆ. ನೀವು ಮನೇಲಿ ಚಾರ್ಜ್ ಮಾಡೋದಕ್ಕೆ ಈ ಪೋರ್ಟ್ ಯೂಸ್ ಮಾಡ್ತೀರಾ. DC ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜ್ ಮಾಡೋದಕ್ಕೆ ಈ 2 ಪೋರ್ಟ್ನ ಯೂಸ್ ಮಾಡ್ತೀರಾ. ಸೊ DC ಚಾರ್ಜರ್ ಯೂಸ್ ಮಾಡಿದ್ರೆ 58 ಮಿನಿಟ್ಸ್ 58 ನಿಮಿಷದಲ್ಲಿ 10 to 80% ಚಾರ್ಜ್ ಮಾಡ್ಬೋದು. ಮತ್ತು 80 to 100% ಚಾರ್ಜ್ ಆಗೋದಕ್ಕೆ ಅರೌಂಡ್ ಒಂದು 30 ಮಿನಿಟ್ಸ್ ಆದರೂ ತೊಗೊಳುತ್ತೆ. ಟೋಟಲಾಗಿ ಹೇಳೋದಾದರೆ 1.5 ಗಂಟೆ ಬೇಕೇ ಬೇಕು. ಅದು ಡಿಪೆಂಡ್ ಆಗೋದು ಚಾರ್ಜಿಂಗ್ ಸ್ಟೇಷನ್ನ ಕೆಪಾಸಿಟಿ ಮೇಲೆ. 30 kW ಇದೆಯಾ, 40 ಇದೆಯಾ, 60 ಇದೆಯಾ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಈ ಗಾಡಿನೂ ಆ ಚಾರ್ಜರ್ನ ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ರೇರ್ ಪ್ರೊಫೈಲ್, ಏನು ಚೇಂಜಸ್ ಇಲ್ಲ. ನೀವು ಡೈರೆಕ್ಟಾಗಿ ನೋಟಿಸ್ ಮಾಡೋದು ಟಾಟಾ ಲೋಗೋ ಒಂದೇ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ tiago.ev ಬ್ಯಾಡ್ಜಿಂಗ್ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಇದೆ, ಜೊತೆಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ಅದನ್ನು ಪ್ರೆಸ್ ಮಾಡಿದ್ರೆ ಟೈಲ್ಗೇಟ್ ಓಪನ್ ಮಾಡ್ಬೋದು. ಆ್ಯಂಡ್ ಇಲ್ಲಿರುವಂಥದ್ದು ರೇರ್ ವೈಪರ್ ಆ್ಯಂಡ್ ಡಿಫಾಗರ್ ಕೊಟ್ಟಿದ್ದಾರೆ. ಸೆಮಿ ಸರ್ಕಲಲ್ಲಿ ಇದೆ.
ಆ್ಯಂಡ್ ಇದನ್ನು ವಾಶ್ ಕೂಡ ಮಾಡ್ಬೋದು. ಜೊತೆಗೆ ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಅಂತ ಹೇಳಿದ್ರು, ಸ್ಪ್ಯಾಟ್ಸ್ ಕೊಟ್ಟಿದ್ದಾರೆ ನೋಡಿ, ಎಡ್ಜಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಶಾರ್ಕ್ ಫಿನ್ ಆ್ಯಂಟನ ಇದೆ. ಆ್ಯಂಡ್ ಬಂಪರ್ ಬಾಡಿ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ 2 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಕ್ರೀಸ್ಡ್ ಲೈನ್ ಇರೋದು ನೋಡ್ಬೋದು. ಮತ್ತು ಈ ಗಾಡಿನಲ್ಲಿ 240 ಲೀಟರ್ನಷ್ಟು ಬೂಟ್ ಸ್ಪೇಸ್ ಬರುತ್ತೆ. ಒಂದು ದೊಡ್ಡದಾಗಿರುವಂಥ ಟ್ರಾಲಿ ಬ್ಯಾಗ್ ಇಡ್ಬೋದು, ಅಥವಾ ಸ್ಕೂಲ್ ಬ್ಯಾಗ್ ಏನಾದರೂ ಇದ್ದರೆ ಒಂದು 4-5 ಇಡ್ಬೋದು. 4 ಜನ ಎಲ್ಲಾದರೂ ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂದರೆ ಲಗೇಜ್ ಕ್ಯಾರಿ ಮಾಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ವಾಲ್ ಮೌಂಟ್ ಚಾರ್ಜರ್ ಏನಿದೆ ಅದು ಬರುತ್ತೆ. ಇದರಲ್ಲಿ ಪೋರ್ಟಬಲ್ ಚಾರ್ಜರ್ ಬರುತ್ತೆ. ಜೊತೆಗೆ ಹುಕ್ ಕೊಟ್ಟಿದ್ದಾರೆ, 3 kg ಕೆಪಾಸಿಟಿ ಇದೆ ಅಂತೆ. ರೈಟ್ ಸೈಡಲ್ಲೂ ಹುಕ್ ಇದೆ, 3 kg ಕೆಪಾಸಿಟಿ ಇದೆ. ಇನ್ನು ಸ್ಪೇರ್ ವೀಲ್ ಆ್ಯಕ್ಚುಲಿ ಈ ಗಾಡಿನಲ್ಲಿ ಬರೋದಿಲ್ಲ. ನೀವು ಪಂಕ್ಚರ್ ರಿಪೇರ್ ಕಿಟ್ನ ಯೂಸ್ ಮಾಡಿಕೊಂಡು ಏನಾದರೂ ಪಂಕ್ಚರ್ ಆಯಿತು ಅಂದರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಯಾವುದು ಪಂಕ್ಚರ್ ಆಗಿರುತ್ತೆ ವೀಲು ಅದನ್ನು ಸರಿ ಮಾಡಿಸ್ಕೋಬೋದು. ಒಂದು 30-40 ಕಿಲೋಮೀಟರ್ ಅಂತೂ ಹೋಗ್ಬೋದು ಪಂಕ್ಚರ್ ರಿಪೇರ್ ಕಿಟ್ನ ಯೂಸ್ ಮಾಡಿಕೊಂಡು. ಇನ್ನು ಬೂಟ್ ಸ್ಪೇಸ್ ಸಫಿಷಿಯೆಂಟ್ ಆ್ಯಂಡ್ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ಗೆ ಟೇಲ್ಗೇಟಲ್ಲಿ ಒಂದು ಲಿವರ್ ಇದೆ. ಇನ್ನು ರೇರ್ ಸೀಟ್ ಕಂಫರ್ಟ್ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ರೇರ್ ಡೋರ್ ನೋಡಿ, ಡ್ಯೂಯಲ್ ಟೋನ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು ಇದೆ. ಜೊತೆಗೆ ಕ್ರೋಮ್ ಡೋರ್ ಹ್ಯಾಂಡಲ್ ಆ್ಯಂಡ್ ಲಾಕ್ ಇದೆ. ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಇಲ್ಲ, ಟ್ವಿಟರ್ಗೆ ಜಾಗ ಕೊಟ್ಟಿದ್ದಾರೆ ಅಷ್ಟೇ. ಈ ಗಾಡಿನಲ್ಲಿ 4 ಸ್ಪೀಕರ್ ಬರುತ್ತೆ ಅಷ್ಟೇ, 4 ಡೋರ್ನಲ್ಲಿ ನೋಡಿ. ಇಲ್ಲೊಂದಿದೆ, ಆ ಡೋರ್ ಮತ್ತು ಫ್ರಂಟ್ 2 ಡೋರ್ನಲ್ಲಿ ಕೊಟ್ಟಿರ್ತಾರೆ. ಅದ್ರ ಜೊತೆ ಚೈಲ್ಡ್ ಸೇಫ್ಟಿ ಲಾಕ್ ಇದೆ. ಇದನ್ನು ಕೆಳಗೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಒಳಗಿಂದ ಡೋರ್ ಓಪನ್ ಆಗೋದಿಲ್ಲ, ಹೊರಗಿಂದನೇ ಓಪನ್ ಮಾಡಬೇಕಾಗುತ್ತೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ 1 ಲೀಟರ್ ಬಾಟಲ್ ಹಿಡಿಸುತ್ತಾ, ಇಲ್ಲಿದೆ ನೋಡೋಣ ಇದು ಹಿಡಿಸುತ್ತಾ ಅಂತ. ಓಕೆ, ಈ ಬಾಟಲ್ ಇಲ್ಲಿ ಫಿಟ್ ಆಗುತ್ತೆ, ಬಟ್ ಸೇಮ್ ಬಾಟಲ್ ಫ್ರಂಟ್ ಡೋರಲ್ಲಿ ಫಿಟ್ ಆಗೋದಿಲ್ಲ, ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಜಾಗ. ಇನ್ನು ಸೀಟ್ ಡಿಸೈನ್ ಡ್ಯೂಯಲ್ ಟೋನ್ ಕಲರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಿಕ್ಸ್ಡ್ ಹೆಡ್ರೆಸ್ಟ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ 3 ಜನಕ್ಕೂ. ಆ್ಯಂಡ್ ಇದರಲ್ಲಿ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಅಲರ್ಟ್ ಮಾಡ್ತಾನೆ ಇರುತ್ತೆ, ನೋಟಿಫಿಕೇಶನ್ ಕೊಡ್ತಾನೆ ಇರುತ್ತೆ. ಆ್ಯಂಡ್ ಈ ಸೀಟ್ ಕಂಪ್ಲೀಟಾಗಿ ಹಿಂದಕ್ಕಿದೆ. ಲೆಗ್ ರೂಮ್ ನೀ ರೂಮ್ ಓಕೆ ಸಫಿಷಿಯೆಂಟ್ ಇದೆ. ಆ್ಯಂಡ್ ಈವನ್ ಥೈ ಸಪೋರ್ಟ್ ಸಿಗ್ತಾ ಇದೆ. ಸ್ವಲ್ಪ ಇಲ್ಲಿ ಕಂಪ್ಲೀಟ್ ಹಿಂದೆ ಇರೋದ್ರಿಂದ ನಮಗೆ ಇಲ್ಲಿ ಟಚ್ ಆಗ್ತಾ ಇರೋ ಫೀಲು. ಬಟ್ ಈ ಸೀಟು ಸ್ವಲ್ಪ ಮುಂದೆ ಇರೋದ್ರಿಂದ ಇಲ್ಲಿ ಆರಾಮಾಗಿ ಕೂತ್ಕೋಬೋದು ನೋಡಿ. ಇಲ್ಲೂ ತೋರಿಸ್ತೀನಿ, ಸೆಂಟ್ರ್ನಲ್ಲಿ ಹಂಪಿದೆ ನೋಡಿ. ಇನ್ನು ಈ ಸೀಟು ಸ್ವಲ್ಪ ಮುಂದೆ ಇರೋದ್ರಿಂದ ಒಳ್ಳೆ ಲೆಗ್ ರೂಮ್ ನೀ ರೂಮ್ ಇದೆ ನೋಡಿ. ಕಂಫರ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೇಸು ಇಬ್ಬರು ಕೂರೋದಕ್ಕೆ ಸಫಿಷಿಯೆಂಟ್ ಇದೆ. 5 ಸೀಟರ್ ಕಾರ್ ಇದು, ಬಟ್ ಸ್ಟಿಲ್ ಇಬ್ಬರು ಕೂರೋದಕ್ಕೆ ಜಾಗ ಇದೆ. ಹಿಂದೆ ಕೂರೋಂಥವ್ರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, 2 ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಕ್ಯಾಬಿನ್ ಲ್ಯಾಂಪ್ ಒಂದೇ ಬರೋದು, ರೀಡಿಂಗ್ ಲ್ಯಾಂಪು ಸೆಂಟರ್ನಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬಾಟಲ್ ಹೋಲ್ಡರ್ ಆಲ್ರೆಡಿ ತೋರಿಸಿದೆ. ಇನ್ನೊಂದು ನನಗೆ ಇಷ್ಟ ಆಗ್ತಿದೆ ಏನಂದರೆ ಇದರಲ್ಲಿ ಪಾಕೆಟ್ಸ್ ಕೊಟ್ಟಿಲ್ಲ. ಆ ಪಾಕೆಟ್ಸ್ಗಳನ್ನ ಅದು ಏನಕ್ಕೆ ತೆಗೆದಾಕಿದ್ರೋ ಗೊತ್ತಿಲ್ಲ. ಇಲ್ಲಿಗೊಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಆ್ಯಡ್ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅದು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲೇನಾದರೂ ಐಟಮ್ಸ್ಗಳನ್ನ ಇಡ್ಬೋದು, ಮೊಬೈಲ್ ಇಡೋದಕ್ಕೂ ಜಾಗ ಬೇಕಾಗುತ್ತೆ. ಎಲ್ಲಿಡ್ತೀರಾ ಮೊಬೈಲು, ಜಾಗನೇ ಇಲ್ಲ. ಇನ್ನು ಫ್ರಂಟ್ ಡ್ಯಾಶ್ ಬೋರ್ಡ್ನ ಡಿಸೈನ್ ನೋಡಿ. ಈಗ ಫ್ರಂಟ್ಗೆ ಹೋಗೋಣ. ಹಿಂದೆ ತೋರಿಸೋದಕ್ಕೆ ಅಷ್ಟಾಗಿ ನಿಮ್ಗೆ ಏನೂ ಇಲ್ಲ. ಸೊ ಏನಿದ್ರು ಚೇಂಜಸ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಹಾಗಾಗಿ ವಿಡಿಯೋ ಲೆಂತ್ ತುಂಬ ಶಾರ್ಟ್ ಆಗಿದೆ. ಆ್ಯಂಡ್ ಡ್ರೈವರ್ ಡೋರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಮತ್ತು ಕೀ ಸ್ಲಾಟ್ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಇಂಟೀರಿಯರು ನೋಡ್ಬೋದು, ಸೇಮ್ ಇದೆ. 3 ಟೋನ್ ಇದೆ ಆ್ಯಕ್ಚುಲಿ, ಡ್ಯೂಯಲ್ ಟೋನ್ ಅಲ್ಲ. ಇಲ್ಲಿ ಗ್ರೇ ಕಲರ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಇದೆ, ಮತ್ತು ಜೊತೆಗೆ ಇಲ್ಲಿ ಕಂಪ್ಲೀಟ್ಲಿ ಒಂಥರ ಬೇಷ್ ಕಲರ್ ಅಂತ ಹೇಳ್ಬೋದು. ಕ್ರೋಮ್ ಡೋರ್ ಹ್ಯಾಂಡಲ್ ಮತ್ತು ಲಾಕ್ ಕೊಟ್ಟಿದ್ದಾರೆ. ಜೊತೆಗೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಡ್ರೈವರ್ ಸೈಡ್ಗೆ ಇಲ್ಯುಮಿನೇಷನ್ ಇದೆ, ಅಂದರೆ ನೈಟ್ ಟೈಮಲ್ಲಿ ಇಲ್ಲಿ ಬರುವಂಥ ಲೈಟ್ ಕಾಣುತ್ತೆ, ಎಲ್ಲಿದೆ ಪವರ್ ವಿಂಡೋ ಕಂಟ್ರೋಲ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಡ್ರೈವರ್ ಸೈಡ್ಗೆ 1 ಟಚ್ ಡೌನ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ. ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿಬಿಟ್ರೆ ಮೇಲಕ್ಕೆ ಹೋಗುತ್ತಾ ಇಲ್ಲ. 1 ಟಚ್ ಡೌನ್ ಮಾತ್ರ ಕೊಟ್ಟಿದ್ದಾರೆ, ಅಪ್ ಇಲ್ಲ. ಇನ್ನು ಇಲ್ಲಿ ಆರ್ಮ್ ಪ್ಯಾಡ್ ಕೊಟ್ಟಿದ್ದಾರೆ, ಕೆಳಗೆ ಬಾಟಲ್ ಹೋಲ್ಡರ್, ಮತ್ತು ನೋಡಿ ಒಂದು ಬುಕ್ ಇಡೋದಕ್ಕೆ ಜಾಗ ಇದೆ. ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೊ ಆ ಬಾಟಲ್ ಫಿಟ್ ಆಗುತ್ತಾ ನೋಡೋಣ. ಈ ಬಾಟಲು ಇಲ್ಲಿ ಫಿಟ್ ಆಗೋಲ್ಲ, ಚಿಕ್ಕ ಬಾಟಲ್ 1/2 ಲೀಟ್ರ್ ಬಾಟಲ್ ಅಲ್ಲಿ ಇಡ್ಬೋದು ಅಷ್ಟೇ. ಸೊ ಹಿಂದೆ ಇರೋಂಥ ಡೋರ್ನಲ್ಲಿ ಸ್ವಲ್ಪ ಪಾಕೆಟ್ ದೊಡ್ಡದಾಗಿದೆ, ಫ್ರಂಟಲ್ಲಿ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೀಟ್ 6 ವೇ ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಇದೆ. ಇದನ್ನು ಯೂಸ್ ಮಾಡಿ ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಇದನ್ನು ಯೂಸ್ ಮಾಡಿ ಈ ರಿಕ್ಲೈನ್ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಬೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಇನ್ನು ಚಾರ್ಜ್ ಮಾಡೋದಕ್ಕೆ ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಲಿವರ್ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಸಿಲೇಟರ್ ಪೆಡಲ್, ಬ್ರೇಕ್ ಪೆಡಲ್ ಮತ್ತು ಡೆಡ್ ಪೆಡಲ್ ಇದೆ. ಆ್ಯಂಡ್ ಬಾನೆಟ್ ಓಪನ್ ಮಾಡೋದಕ್ಕೆ ಲಿವರ್ ಇದೆ. ಜೊತೆಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ವ್ಯಾಲೆಟ್ ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇಡ್ಬೋದು. ಇನ್ನು ಒಳಗೆ ಕೂತ್ರೆ ಕಂಫರ್ಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಕಮಾಂಡಬಲ್ ಪೊಸಿಷನ್. ಜೊತೆಗೆ ಸ್ಟೇರಿಂಗ್ ವೀಲ್ ಡಿಸೈನ್ ನೋಡಿ, 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ನಾನೊಂದು ಸ್ಟೋರಿ ಹಾಕಿದೆ, ಈ ಗಾಡಿ ಯಾವುದು ಗೆಸ್ ಮಾಡಿ ಅಂತ, ಬರೀ ಸ್ಟೇರಿಂಗ್ ವೀಲ್ ಕಾಣೋ ಥರ. ತುಂಬ ಜನ Nexon.ev ಅಂತ ಹೇಳಿದ್ದೀರಾ. Nexon.ev-ನಲ್ಲಿ ಏನು ಬರುತ್ತೆ ಸ್ಟೇರಿಂಗ್ ವೀಲ್, ಈಗ Tiago.ev-ನಲ್ಲೂ ಕೊಡ್ತಾ ಇದ್ದಾರೆ. ಡ್ಯೂಯಲ್ ಟೋನ್ ಲೆದರ್ ರ್ಯಾಪ್ ಮಾಡಿದ್ದಾರೆ. ಜೊತೆಗೆ ಹಾರ್ನ್ ಮತ್ತು ರೈಟ್ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ಸ್ ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಇದೆ, ಇಲ್ಲಿಂದನೇ ಆಪ್ರೇಟ್ ಮಾಡ್ಬೋದು, ಟಾಗಲ್ ಮಾಡ್ಬೋದು. ಲೆಫ್ಟ್ ಸೈಡ್ನಲ್ಲಿ ಟೆಲಿಫೋನಿಕ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ಸ್ ಇದೆ. ಸ್ಟೇರಿಂಗ್ ವೀಲ್ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಹೆಡ್ ಲ್ಯಾಂಪಿಗೆ ಆಟೋಮೆಟಿಕ್ ಫಂಕ್ಷನ್ ಇದೆ. ಇದರಲ್ಲಿ ಲೇನ್ ಚೇಂಜಿಂಗ್ ಇಂಡಿಕೇಟರ್ಸ್ ಇದೆ. ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿದ್ರೆ 4-5 ಸಲ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ, ವೈಪರ್ಗೂ ಕೂಡ ಆಟೋಮೆಟಿಕ್ ಫಂಕ್ಷನ್ ಇದೆ. ಇನ್ನು ಈ ಸ್ಟೇರಿಂಗ್ ವೀಲ್ನ ಟಿಲ್ಟ್ ಅಂದರೆ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ರೀಚ್ ಅಡ್ಜಸ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಈ ಸೈಜ್ ಗಾಡಿಗೆ, ಈ ಸೆಗ್ಮೆಂಟ್ ಗಾಡಿಗೆ ಟೆಲಿಸ್ಕೋಪಿಕ್ ಅವಶ್ಯಕತೆನೇ ಇಲ್ಲ. ಮತ್ತು ಔಟ್ ಸೈಡ್ ರೇರ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರಿವರ್ ಕೊಟ್ಟಿದ್ದಾರೆ. ಫೋಲ್ಡಿಂಗ್ ಆಪ್ಷನ್ ಇಲ್ಲ ನೋಡಿ,
ಫೋಲ್ಡ್ ಮಾಡೋದಕ್ಕಾಗಲ್ಲ, ಬರೀ ನೀವು ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಇಲ್ಲಿರುವಂಥದ್ದು ಕಂಪ್ಲೀಟ್ ಡಿಜಿಟಲ್ ಯೂನಿಟ್, ಸೆಂಟರ್ನಲ್ಲಿ MID ಯೂನಿಟ್ ಇದೆ. ಡ್ರೈವಿಂಗ್ ಡಾಟಾ, ಓಡೋಮೀಟರ್ ಮತ್ತು ಎಷ್ಟು ಚಾರ್ಜ್ ಇದೆ, ಎಷ್ಟು ರೇಂಜ್ ಇದೆ ಅಂತ ಇಲ್ಲಿಂದಲೇ ನೋಡ್ಬೋದು. ಟೈಮು ಮತ್ತು ಟೆಂಪ್ರೇಚರ್ ತೋರಿಸ್ತಾ ಇದೆ, ಜೊತೆಗೆ ಯಾವ ಮೋಡ್ನಲ್ಲಿದೆ, ಡ್ರೈವ್ ಮೋಡ, ರಿವರ್ಸ್ ಮೋಡ ಅದನ್ನು ನೋಡ್ಬೋದು. ನ್ಯೂಟ್ರಲಲ್ಲಿದೆ, ಜೊತೆಗೆ ಸ್ಪೀಡ್ ನೋಡ್ಕೋಬೋದು, ಜೊತೆಗೆ ಯಾರು ಸೀಟ್ ಬೆಲ್ಟ್ ಹಾಕಿದ್ದಾರೆ ಇಲ್ಲ ಅಂತ ಇಲ್ಲಿಂದನೇ ತೋರಿಸುತ್ತೆ, ಇಂಡಿಕೇಟ್ ಮಾಡುತ್ತೆ, ಅಲರ್ಟ್ ಮಾಡುತ್ತೆ. ರೈಟ್ ಸೈಡ್ನಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನೋಡ್ಕೋಬೋದು, ಕೆಳಗೆ ಯಾವ ರೀಜನ್ ಲೆವೆಲಲ್ಲಿದೆ ಅಂತ ನೋಡ್ಬೋದು. ಆ್ಯಂಡ್ ರೈಟ್ ಸೈಡ್ನಲ್ಲಿ ಎಷ್ಟು ಪವರ್ ಡೆಲಿವರಿ ಆಗ್ತಾ ಇದೆ, ಎಷ್ಟು ಪವರ್ ಜನರೇಟ್ ಆಗ್ತಾ ಇದೆ ಅಂದರೆ ರೀಜನ್ ಆಗ್ತಾ ಇದೆ, ಮತ್ತು ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗ್ತಾ ಇದೆ ಅಂತ ಇಲ್ಲಿಂದ ನೋಡ್ಕೋಬೋದು. ಇಲ್ಲಿ ನೋಡ್ತಾ ಇರೋಂಥ ಸಿಂಬಲ್ ಏನಿದೆ ಇದು ಬಂದು ಕ್ರೂಸ್ ಕಂಟ್ರೋಲ್ದು. ಕ್ರೂಸ್ ಕಂಟ್ರೋಲ್ ಆನ್ ಆಗಿದ್ರೆ ಈ ಥರ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಇಷ್ಟು ಕ್ಲಸ್ಟರ್ ಬಗ್ಗೆ. ಇನ್ನು ಇಲ್ಲಿರುವಂಥ 10.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡಿ ಸಕ್ಕತ್ತಾಗಿದೆ, ಫ್ಲೋಟಿಂಗ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇವನ್ ನೆಕ್ಸಾನಲ್ಲಿ ಏನು ಬರ್ತಾ ಇದೆ ಆ ಥರ ಡಿಸೈನ್ ಈಗ Tiago.ev ನಲ್ಲೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಬರುತ್ತೆ, 4 ಸ್ಪೀಕರ್ ಬರುತ್ತೆ. ಆ್ಯಂಡ್ ಇದರ ಟಚ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಫಿಸಿಕಲ್ ಬಟನ್ಸ್ ಇಲ್ಲ, ಕಂಪ್ಲೀಟಾಗಿ ನೀವು ಇಲ್ಲಿಂದನೇ ವರ್ಕ್ ಮಾಡಬೇಕಾಗುತ್ತೆ ಟಚ್ ಸ್ಕ್ರೀನ್ ಯೂಸ್ ಮಾಡಿಕೊಂಡು. ಇದರಲ್ಲಿ ಪಾರ್ಕ್ ಅಸಿಸ್ಟ್ ಕೂಡ ಇದೆ ನೋಡಿ, ಅದನ್ನು ಕೂಡ ನೋಡ್ಬೋದು. ಅಂದರೆ ರಿವರ್ಸ್ ಕ್ಯಾಮ್ರಾ ಆನ್ ಆಗುತ್ತೆ. ಡೈನಮಿಕ್ ಗೈಡ್ ವೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಗ್ರೀನು, ಯೆಲ್ಲೋ, ರೆಡ್ ಏನಿದೆ, ನಾವು ಎಷ್ಟು ಟ್ರಾವೆಲ್ ಮಾಡಬೇಕು, ಎಷ್ಟು ಮೂವ್ ಮಾಡಬೇಕು ಅಂತ ಅದನ್ನು ನೋಡ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಫುಲ್ ವ್ಯೂ ಕೂಡ ನೋಡ್ಬೋದು, ಝೂಮ್ ಮಾಡ್ಬೋದು. ಸೊ ಆ ಥರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 360 ಡಿಗ್ರಿ ಕ್ಯಾಮ್ರಾ ಬರೋದಿಲ್ಲ ಇದರಲ್ಲಿ. ಮತ್ತು ಸೆಂಟರ್ ಕನ್ಸೋಲ್ನಲ್ಲಿ AC ವೆಂಟ್ಸ್, ಸುತ್ತ ಕ್ರೋಮ್ ಯೂಸ್ ಮಾಡಿದ್ದಾರೆ. Tiago.ev ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಬಟನ್ಸ್ ಇದೆ. ಈ 2 ಬಟನ್ಸ್ ರೀಜನ್ ಲೆವೆಲ್ನ ಅಪ್ಪು ಮತ್ತು ಡೌನ್ ಮಾಡೋದಕ್ಕೆ, ಅಂದರೆ ಲೆವೆಲ್ 1, 2, 3 ಹೋಗೋದಕ್ಕೆ ಈ ಬಟನ್, ಮತ್ತು ಅದನ್ನು 0 ಕಡೆಗೆ ತರೋದಕ್ಕೆ ಈ ಬಟನ್ ಯೂಸ್ ಮಾಡ್ಬೋದು. ಹಜಾರ್ಡ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಈ ಬಟನ್, ಮತ್ತು ಈ ಬಟನ್ನ ನೀವು ಮನೆಯಲ್ಲಿ ಚಾರ್ಜ್ಗೆ ಹಾಕಿದಾಗ ಪ್ಲಗ್ ಏನಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಇದನ್ನು ಪ್ರೆಸ್ ಮಾಡಿದಾಗ ಅನ್ಲಾಕ್ ಆಗುತ್ತೆ, ರಿಮೂವ್ ಮಾಡ್ಬೋದು. ಮತ್ತು ಇಲ್ಲಿರುವಂಥದ್ದು ಟೈಲ್ ಗೇಟ್ ರಿಲೀಸರ್. ಇನ್ನು AC ಯೂನಿಟ್ ನೋಡಿ, ಸೇಮ್ ನನ್ನ ನೆಕ್ಸಾನಲ್ಲಿ ಯಾವ ಥರ ಇದೆ ಅದೇ ಥರ ಕೊಟ್ಟಿದ್ದಾರೆ. ಸೇಮ್ ಯೂನಿಟ್ ಅನ್ಸುತ್ತೆ. AC, ಈಕಾನ್, ಆಟೋ, ಆಫ್ ಇದೇ ಥರ ಬರುತ್ತೆ, ಸೇಮ್ ಬಟನ್ಸ್ ಎಲ್ಲ. ಆ್ಯಂಡ್ ಫ್ರಂಟ್ ವಿಂಡ್ಶೀಲ್ಡ್, ರೇರ್ ವಿಂಡ್ಶೀಲ್ಡ್ನ ಡಿಫಾಗರ್ ಆನ್ ಆಫ್ ಮಾಡೋದಕ್ಕೆ. ಮತ್ತು ಇಲ್ಲಿ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ ಡಾಟಾ ಟ್ರಾನ್ಸ್ಫರ್ಗೆ. ಇಲ್ಲಿ ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಬೋದು. ಮತ್ತು C ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ, 45 ವ್ಯಾಟ್ದು, ಬೇಗ ಚಾರ್ಜ್ ಆಗ್ತವೆ ಮೊಬೈಲು. ಆ್ಯಂಡ್ ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದೆ, ಬಾಟಲ್ ಇಡ್ಬೋದು, ಮೊಬೈಲ್ಸ್ ಇಡ್ಬೋದು, ಈ ಥರ ಕೀ ಕೂಡ ಇಡ್ಬೋದು. ಆ್ಯಂಡ್ ಇಲ್ಲಿ ಡ್ರೈವ್ ಮೋಡ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ನಾಬ್ ಇದೆ. ನ್ಯೂಟ್ರಲ್, ಡ್ರೈವ್, ಅಂದರೆ ಸ್ಪೋರ್ಟ್, ಜೊತೆಗೆ ರಿವರ್ಸ್. ಲೆಫ್ಟಿಗೆ ಟರ್ನ್ ಮಾಡಿದ್ರೆ ರಿವರ್ಸಿಗೆ ಹೋಗುತ್ತೆ, ನ್ಯೂಟ್ರಲಿಂದ ಮತ್ತೆ ರೈಟಿಗೆ ಟರ್ನ್ ಮಾಡ್ಕೊಂಬಂದರೆ ಡ್ರೈವ್, ಮತ್ತು ಎಸ್ ಅಂದರೆ ಸ್ಪೋರ್ಟ್ ಮೋಡಿಗೆ ಬರುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಟೈಮಲ್ಲಿ ಕಾಣೋದಿಲ್ಲ, ಲೈಟ್ ಇದೆ ನೋಡಿ ಆರೆಂಜ್ ಕಲರು. ಸೊ ಇಲ್ಲಿ ಕಾಣೋದಿಲ್ಲ, ನೀವು ಇಲ್ಲಿ ಸ್ಕ್ರೀನ್ ನೋಡಿಕೊಂಡು ಶಿಫ್ಟ್ ಮಾಡಬೇಕಾಗತ್ತೆ. ಈಗ ನ್ಯೂಟ್ರಲಲ್ಲಿದೆ, ಈಗ ಅದನ್ನು ಡ್ರೈವ್ಗೆ ಹಾಕ್ತೀನಿ ನೋಡಿ, ಡಿ. ಸೊ ಅದು ಇಲ್ಲಿ ಕಾಣಲ್ಲ, ಇದೊಂದು ಸ್ವಲ್ಪ ಲೈಟು ಬ್ರೈಟ್ ಆಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಹ್ಯಾಂಡ್ ಬ್ರೇಕ್ ಪ್ಲೇಸ್ಮೆಂಟ್, ಜೊತೆಗೆ 3 ಕಪ್ ಹೋಲ್ಡರ್ಸ್ ಬರುತ್ತೆ. ಇಲ್ಲೂ ಒಂದು 12 ವೋಲ್ಟ್ ಪೋರ್ಟ್ ಇದೆ. ನೀವೇನಾದರೂ ಟೈರ್ ಇನ್ಫ್ಲಾಟರ್ ಅಥವಾ ಏನಾದರೂ ಮೊಬೈಲ್ ಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ ಈ ಪೋರ್ಟ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ವ್ಯಾಕ್ಯೂಮ್ ಕ್ಲೀನರ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಇದೆ. ಕೋ ಡ್ರೈವರ್ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ. ಡ್ರೈವರ್ ಸನ್ವೈಸರ್ನಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ಒಂದು ಟಿಕೆಟ್ ಹೋಲ್ಡರ್ ಇದೆ ನೋಡಿ, ಇದು ಚೆನ್ನಾಗಿದೆ. ನೀವು ಫಾಸ್ಟ್ ಟ್ಯಾಗ್ನ ಅಂಟಿಸಿರಲ್ವಲ್ಲ ಅಂಥವ್ರು ಇಲ್ಲಿಗೆ ಇಟ್ಟು ತಕ್ಕೋಬಹುದು. ಮತ್ತೆ ಇಲ್ಲಿ ಡೇ ಅಂಡ್ ನೈಟ್ IRVM ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ ಆಗಿ ಸ್ವಿಚ್ ಮಾಡಬೇಕಾಗುತ್ತೆ. ಸೊ ಇಷ್ಟು Tiago.ev ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ. ಈಗ ಡೈರೆಕ್ಟ್ ಆಗಿ ಏನು ಪ್ರೈಸ್ ಆಗುತ್ತೆ, ಅದಕ್ಕಿಂತ ಮುಂಚೆ ಏನು ಪವರ್ ಇದೆ, ಏನು ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಅದನ್ನು ತಿಳಿಸ್ತೀನಿ. ಮೀಡಿಯಂ ರೇಂಜ್ನಲ್ಲಿ 19.2 kWh ಇರುವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಇನ್ನು ಟಾಪ್ ಆ್ಯಂಡ್ ವೇರಿಯಂಟ್ ಇದರಲ್ಲಿ ಎಲ್ಲರಲ್ಲಿ ಲಾಂಗ್ ರೇಂಜ್ನಲ್ಲಿ 24 kWh ಇರುವಂಥ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಮತ್ತೆ ರೇಂಜ್ ಏನು ಕ್ಲೈಮ್ ಮಾಡ್ತಾರೆ ಅಂತ ನೋಡೋದಾದ್ರೆ MRಗೆ 223 ಕಿಲೋಮೀಟರ್ಸ್ ಅಷ್ಟು ARAI ಸರ್ಟಿಫೈಡ್ ರೇಂಜ್ ಇದೆ. ಕ್ಲೈಮ್ ಮಾಡೋದು ಅಂದರೆ ಎಕ್ಸಾಕ್ಟ್ ಎಷ್ಟು ಬರ್ಬೋದು ಆನ್ ರೋಡ್ ಕಂಡೀಷನ್ ಅಂತ ಕೂಡ ಕೊಟ್ಟಿದ್ದಾರೆ ಬ್ರೌಷರಲ್ಲಿ. 190 ಏನೋ ಕೊಟ್ಟಿದ್ದಾರೆ, 198 ಕಿಲೋಮೀಟರ್ಸ್ ಏನೋ ಬರುತ್ತೆ. ಆ್ಯಂಡ್ ಇದು ಎಲ್ಲಾರ್ ಏನಿದೆ ಇದಕ್ಕೆ 293 ಕಿಲೋಮೀಟರ್ಸ್ ಅಷ್ಟು ARAI ಸರ್ಟಿಫೈಡ್ ರೇಂಜ್ ಇದೆ. ಸೊ ಆ್ಯಕ್ಚುಲಾಗಿ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಅರೌಂಡ್ ಒಂದು 205 ಕಿಲೋಮೀಟರ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸಾಕಲ್ಲ, ಇಷ್ಟಿದ್ರೆ ಆರಾಮಾಗಿ ಸಿಟಿನಲ್ಲಿ ಓಡಾಡೋದಕ್ಕೆ, ಏನಾದರೂ ದಿನಸಿ ತರೋದಕ್ಕೆ, ಏನಾದರೂ ಕೆಲಸಕ್ಕೆ ಓಡಾಡೋದಕ್ಕೆ, ಜೊತೆಗೆ ಹಳ್ಳಿಯಿಂದ ಈವನ್ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈ ಗಾಡಿ ಆರಾಮಾಗಿ ಸೂಟ್ ಆಗುತ್ತೆ. ಆ್ಯಂಡ್ LRನಲ್ಲಿ ಏನು ಪವರ್ ಮತ್ತು ಟಾರ್ಕ್ ಇದೆ ಅಂತ ನೋಡೋದಾದರೆ MRನಲ್ಲಿ 60 BHP ಅಷ್ಟು ಪವರ್ ಇದೆ, 45 ಕಿಲೋವ್ಯಾಟ್ ಇದೆ. ಆ್ಯಂಡ್ ಟಾರ್ಕ್ ಬಂದು ಅರೌಂಡ್ 110 PS ಕೊಟ್ಟಿದ್ದಾರೆ. ಆ್ಯಂಡ್ LRನಲ್ಲಿ ಲಾಂಗ್ ರೇಂಜ್ನಲ್ಲಿ ಅರೌಂಡ್ 74 BHP ಇದೆ, 55 ಕಿಲೋವ್ಯಾಟ್ ಪವರ್. ಆ್ಯಂಡ್ ಟಾರ್ಕ್ ಬಂದು 114 ನ್ಯೂಟನ್ ಮೀಟರ್. ಇನ್ನು ಪ್ರೈಸ್ ವೈಸ್ ಬರೋದಾದರೆ ಬೇಸ್ ವೇರಿಯಂಟ್ XE MRಗೆ 7,99,000 ಎಕ್ಸ್ ಶೋರೂಮ್ ಆದರೆ 8,55,000 ಆನ್ ರೋಡ್ ಆಗುತ್ತೆ. ಮತ್ತು ನೀವೇನಾದರೂ ಟಾಪ್ ಆ್ಯಂಡ್ ವೇರಿಯಂಟ್ ಈ ಗಾಡಿಗೆ ಹೋಗ್ತಾ ಇದ್ದೀರಾ ಅಂದರೆ XZ ಪ್ಲಸ್ಸಿಗೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 11,14,000 ಇದೆ. ಆನ್ ರೋಡ್ ಪ್ರೈಸ್ ಅರೌಂಡ್ 11,90,000 ಆಗುತ್ತೆ. ಇನ್ನು ಇಲ್ಲೇನಿದೆ ಫ್ರಂಟಲ್ಲಿ ನೋಡೋಣ. ಲಿಫ್ಟ್ ಮಾಡಿದ್ರೆ ಸೊ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಸಿಗುತ್ತೆ, ಮೋಟರ್ ಇದೆ ಕೆಳಗೆ, ಆ್ಯಂಡ್ ಬ್ಯಾಟ್ರಿ ಪ್ಯಾಕು, ಜೊತೆಗೆ ಇಲ್ಲಿರುವಂಥ ABS ಯೂನಿಟು,
ಇನ್ನು ಸೇಫ್ಟಿ ಅಂತ ಬರೋದಾದರೆ ಈ ಗಾಡಿನಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ. 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಇರೋದು ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಜೊತೆಗೆ ABS ವಿತ್ EBD ಆಗಿರ್ಬೋದು, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್ ಕೊಟ್ಟಿದ್ದಾರೆ. ಜೊತೆಗೆ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಡಿಮ್ಮಿಂಗ್ IRVM ನೀವು ಮ್ಯಾನ್ಯುಯಲ್ ಆಗಿ ಸ್ವಿಚ್ ಆಗ್ಬೋದು. ಜೊತೆಗೆ ಇದರಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ. ಅದ್ರ ಜೊತೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ರೇರ್ ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ ವಾರಂಟಿ ಅಂತ ನೋಡೋದಾದರೆ 8 ವರ್ಷ ಅಥವಾ 1,60,000 ಕಿಲೋಮೀಟರ್ಗೆ ವಾರಂಟಿ ಪ್ರೊವೈಡ್ ಮಾಡ್ತಾರೆ. ಅಷ್ಟರೊಳಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಬ್ಯಾಟ್ರಿ ಅಥವಾ ಮೋಟರ್ಗೆ ಏನಾದರೂ ರೀಪ್ಲೇಸ್ ಮಾಡಬೇಕಾ ಮಾಡಿಕೊಡ್ತಾರೆ, ಇಲ್ಲ ರಿಪೇರ್ ಇದ್ದರೆ ಅದನ್ನು ಕೂಡ ಫ್ರೀಯಾಗಿ ಮಾಡಿಕೊಡ್ತಾರೆ. ಅದ್ರ ಜೊತೆ ಇದರಲ್ಲಿರುವಂಥ ಬ್ಯಾಟ್ರಿ ಮತ್ತು ಮೋಟರ್ಗೆ IP67 ವೆದರ್ ಪ್ರೂಫ್ ಇದೆ, ವೆದರ್ ಪ್ರೂಫ್ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಮಳೆಗಾಲದಲ್ಲಿ ನೀರಿರುವಂಥ ಜಾಗದಲ್ಲಿ ಕ್ವಶನಲ್ಲಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಈವನ್ ಇಂಪ್ಯಾಕ್ಟ್ ಟೆಸ್ಟ್ ಕೂಡ ಮಾಡಿರ್ತಾರೆ. ತುಂಬ ಥರ ಟೆಸ್ಟಿಂಗ್ ನಡೆಯುತ್ತೆ ಬ್ಯಾಟ್ರಿ ಪ್ಯಾಕಿಗೆ ಮತ್ತು ಈವನ್ ಮೋಟರ್ಗೂ. ಅದೆಲ್ಲ ಪಾಸ್ ಆದಮೇಲೆ ಈ ಥರ ಗಾಡಿಗಳಲ್ಲಿ ಕೊಡೋದು. ಇನ್ನು Tiago.ev ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಅಂದರೆ ಎಲ್ಲ ಥರ ಟೆರೈನಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ, ಎಲ್ಲೂ ಬಂಪ್ ಫೀಲ್ ಆಗ್ತಾ ಇಲ್ಲ. ಸಸ್ಪೆನ್ಷನ್ ಅಂತೂ ತುಂಬಾ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಇದೆ ಒಳಗೆ, ಡ್ರೈವ್ ಮಾಡೋದಕ್ಕೆ ಸಖತ್ತಾಗಿದೆ. ಆ್ಯಂಡ್ ಲೋಕಲಲ್ಲಿ ಓಡಾಡೋಂಥವ್ರಿಗೆ ಸೂಪರ್ ಕಾರ್ ಇದು, ನನಗಂತೂ ಇಷ್ಟ ಆಯಿತು. ಸೊ Tiago.ev ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಈವನ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾವ ಕಾರ್ ರಿವ್ಯೂ ಬೇಕು ಮುಂದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಅದನ್ನು ನಾವು ಮಾಡ್ತೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.